ಎಲ್ಲರಿಗೂ ನಮಸ್ಕಾರ. ನಮ್ಮ ಒಂದು ದೇಶದಲ್ಲಿ 70% ಹುಡುಗರ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಪಿಂಪಲ್ಲು. ಮೇನು ಒಂದು ಪಿಂಪಲ್ಲು, ಇನ್ನೊಂದು ಹೇರ್ ಫಾಲು. ಎರಡು ಪ್ರಾಬ್ಲಮ್ಮು ತುಂಬ ಜನ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರುವಂಥದ್ದು ಪಿಂಪಲ್ ಬಗ್ಗೆನೇ. ಸೊ ಅದಕ್ಕೋಸ್ಕರನೇ ಪಿಂಪಲ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ತುಂಬ ಜನ ಕೇಳ್ತಿದ್ರು. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಪಿಂಪಲ್ ಏನಿಗೆ ಬರುತ್ತೆ? ಆಲ್ಮೋಸ್ಟ್ ನನಗೆ ತುಂಬ ಜನ ಇನ್ಸ್ಟಾಗ್ರಾಮ್ನಲ್ಲಿ ಕ್ವಶನ್ ಕೇಳಿದಾಗ, ಬ್ರೋ ನಾನು 10th ತನಕ ನನ್ನ ಒಂದು ಫೇಸ್ನಲ್ಲಿ ಒಂದು ಪಿಂಪಲ್ ಕೂಡ ಇರಲಿಲ್ಲ, 10th ಆದಮೇಲೆ ತುಂಬ ಪಿಂಪಲ್ಸ್ ಬರ್ತಿದೆ ಅಂತ ಹೇಳಿಬಿಟ್ಟು ತುಂಬ ಜನ ನನಗೆ ಕ್ವಶನ್ನ ಕೇಳ್ತಿದ್ದೀರಾ. ಮೇಯ್ನಾಗಿ ಡಸ್ಟಿಂದ ಪಿಂಪಲ್ ಬರುತ್ತೆ, ಮತ್ತು ಹೇರ್ನ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಪಿಂಪಲ್ ಬರುತ್ತೆ, ವಾಟರ್ನ ಚೆನ್ನಾಗಿ ಕುಡಿಬೇಕಾಗತ್ತೆ ನೀವು. ಸೊ ಇವೆಲ್ಲನೂ ಕೂಡ ರೀಸನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೂ ಕೂಡ ಪಿಂಪಲ್ ಇತ್ತು. ನಾನು ಅವಾಗ ಇವೆಲ್ಲನೂ ಕೂಡ ಟ್ರೈ ಮಾಡ್ತಿದ್ದೆ. ಅದರಲ್ಲಿ ವರ್ಕ್ ಆಗಿರುವಂಥ 2 ಟ್ರಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಟ್ರಿಕ್ನ ನೀವು ಯೂಸ್ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ, ನಿಮ್ಮ ಒಂದು ಫೇಸ್ನಲ್ಲಿ ಒಂದು ಪಿಂಪಲ್ ಕೂಡ ಇರೋದಿಲ್ಲ. ಓಕೆನಾ? ಡೈಲಿ ನೀವು 2 ಟೈಮ್ಸು ಫೇಸ್ ವಾಶ್ ಮಾಡಬೇಕಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಫೇಸ್ ಅಂತೂ ವಾಶ್ ಆಗಿರಬೇಕಾಗತ್ತೆ. ಮತ್ತು ಸಾಯಂಕಾಲ ನೀವು ಆಚೆ ಕಡೆ ಎಲ್ಲನೂ ಕೂಡ ಸುತ್ತಾಡ್ಕೊಂಡು ಬಂದಿರ್ತೀರ, ಮಧ್ಯಾಹ್ನ ಫೇಸ್ ವಾಶ್ ಮಾಡಿದರೂ ಕೂಡ ಸಾಯಂಕಾಲ 1 ಟೈಮು ಫೇಸ್ ವಾಶ್ ಮಾಡಿರಬೇಕಾಗತ್ತೆ ನೀವು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ ನೀವು ಹೇರ್ನ ಕ್ಲೀನಾಗಿ ಇಟ್ಕೊಂಡಿರಬೇಕಾಗತ್ತೆ. ಹೇರಿಂದನೂ ಕೂಡ ಪಿಂಪಲ್ ಬರುತ್ತೆ. ಯಾವ ರೀತಿ ಅಂದರೆ, ಹೇರ್ನಲ್ಲೇನೋ ಡಸ್ಟ್ ಇತ್ತು ಅಂದರೆ ಒಂದು ಡಸ್ಟ್ ಬಂದ್ಬಿಟ್ಟು ನಿಮ್ಮೊಂದು ಹೆಡ್ ಮೇಲೆ ಕೂತ್ಕೊಳ್ಳುತ್ತೆ. ಇದರಿಂದನೂ ಕೂಡ ಚಿಕ್ಕ ಚಿಕ್ಕ ಪಿಂಪಲ್ ಬರುತ್ತೆ. ಒಂದು ವೇಳೆ ಅದನ್ನು ಮುಟ್ಕೊಂಡು ಹೋದ್ರಿ ಅಂದರೆ ಫೇಸ್ ಪೂರ್ತಿ ಪಿಂಪಲ್ ಬಂದ್ಬಿಡುತ್ತೆ. ಸೊ ಇದೊಂದು ಮೇನ್ ಕಾರಣ ಅಂತಲೇ ಹೇಳ್ಬೋದು. ಮೂರನೇದಾಗಿ ನಿಮ್ಗಿಲ್ಲಿ ಡೈಲಿನೂ ಕೂಡ ಒಂದು 7 to 8 ಟೈಮ್ಸ್ ನೀವು ಇಲ್ಲಿ ವಾಟರ್ ಕುಡಿಬೇಕಾಗತ್ತೆ. ಅದೇನೋ 1/2 ಲೀಟರ್ ಆಗಿರಲಿ ಅಥವಾ 1 ಲೀಟರ್ ಆಗಿರಲಿ, ಒಂದು 4 to 5 ಟೈಮ್ಸನ್ನು ಮಿನಿಮಮ್ ಕುಡೀರಿ ವಾಟರು. ಏನಕ್ಕಪ್ಪ ಅಂದರೆ ನಿಮ್ಮ ಒಂದು ಬಾಡಿ ಬಂದು ಡಿಹೈಡ್ರೇಟ್ ಆಗುತ್ತೆ ಅಂತ ಹೇಳಿ. ಅದೇ ಥರ ಫೇಸ್ ಮೇಲೂ ಕೂಡ ಡಿಹೈಡ್ರೇಟ್ ಆಗುತ್ತೆ. ಅದಕ್ಕೆ ನೀವು ವಾಟರ್ನ ಕುಡಿಬೇಕಾಗುತ್ತೆ. ಸೊ ಇವಾಗ ಸೊಲ್ಯೂಷನ್ಗೆ ಬರೋಣಂತೆ. ಬ್ರೋ ಏನಿದೆ ಸೊಲ್ಯೂಷನ್ನು? ಮೊದಲನೇದಾಗಿ ನೀವು ಫೇಸ್ ಮೇಲೆ ಬಂದಿರುವಂಥ ಒಂದು ಪಿಂಪಲ್ನ ಮುಟ್ಟಕ್ಕೆ ಹೋಗಬೇಡಿ. ಸುಮ್ಮನೆ ಏನು ಮಾಡ್ತಾರೆ, ತುಂಬ ಜನ ಮುಟ್ಕೊಂತಿರ್ತಾರೆ, ಇಲ್ಲಾಂದರೆ ಅದನ್ನು ಪ್ರೆಸ್ ಮಾಡಿಬಿಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಬ್ಲಡ್ ಬರುತ್ತೆ. ಒಂದ್ಸಲ ಬ್ಲಡ್ ಬಂತು ಅಂದರೆ ಆ ಒಂದು ಕರೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಾನು ಕೂಡ ತುಂಬ ಸತಿ ಆ ಒಂದು ತಪ್ಪನ್ನ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಮಾಡೋಕ್ಕೆ ಹೋಗಬೇಡಿ. ಎರಡನೇದಾಗಿ ತುಂಬ ಫೇಸ್ ಎಲ್ಲ ಪಿಂಪಲ್ಸ್ ಇದೆ ಅಂದರೆ ಫಸ್ಟು ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೋಬೇಕಾಗುತ್ತೆ. ಏನಕ್ಕೆ ಅಂದರೆ ನಿಮ್ಮ ಒಂದು ಸ್ಕಿನ್ ಏನಾರ ಪ್ರಾಬ್ಲಮ್ ಆಗ್ತಿದೆಯಾ ಅಂತಲೂ ಕೂಡ ಅದು ತುಂಬ ಇಂಪಾರ್ಟೆಂಟು. 1, 2 ಅಥವಾ 10 ಪಿಂಪಲ್ ಬಂದಿದೆ ಅಂದರೆ ಹೋಮ್ ರೆಮಿಡೀಸಿಂದ ನಿಮಗೆ ಹೋಗುತ್ತೆ. ಬಟ್ ಫೇಸ್ ಎಲ್ಲನೂ ಕೂಡ ಪಿಂಪಲ್ ಇದೆ ಅಂದರೆ ಅದು ಸ್ಕಿನ್ ಪ್ರಾಬ್ಲಮ್ ಆಗಿರುತ್ತೆ. ಫಸ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನೀವು ಅದಕ್ಕೆ ಸೊಲ್ಯೂಷನ್ ತಗೋಬೇಕಾಗುತ್ತೆ. ಮೂರನೇದಾಗಿ ಒಂದು ಚಿಕ್ಕ ಸೊಲ್ಯೂಷನ್ ಹೇಳ್ತೀನಿ ನೋಡಿ. ಪಿಂಪಲ್ ಬಂದಿದೆ ನಿಮಗೆ, ತುಂಬ ಅದು ಕ್ಯೂ ಥರ ಆಗಿಬಿಟ್ಟಿದೆ ಅಂದರೆ ಒಂದು ಐಸ್ ಕ್ಯೂಬ್ ತಗೊಳ್ಳಿ. ಐಸ್ ಕ್ಯೂಬು ಮತ್ತು ಕಾಟನ್ ಅಥವಾ ಕಾಟನ್ ಬಟ್ಟೆ, ಓಕೆನಾ? ಕಾಟನ್ ಬಟ್ಟೆ ಒದ್ದೆ ಮಾಡ್ಕೊಂಡಿರ್ಬೇಕಾಗತ್ತೆ. ಅದರೊಳಗೆ ಐಸ್ ಕ್ಯೂಬ್ ಇಟ್ಟು ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂಬನ್ನಿ. ನೀವು ಹಂಗೂ ಒತ್ತಲೇಬೇಕು ಅಂತ ಇದ್ದರೆ ಈ ಒಂದು ಮೆಥಡ್ನ ಯೂಸ್ ಮಾಡಿ. ಐಸ್ ಕ್ಯೂಬ್ನ ತೊಗೊಂಡು ಅದ್ರ ಮೇಲೆ ಕ್ಲೀನಾಗಿ ಪ್ರೆಸ್ ಮಾಡ್ಕೊಂಬನ್ನಿ. ಅಂದರೆ ತುಂಬ ಲಾಂಗಾಗಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಅದು ಏನೋ ಅಬ್ಸರ್ವ್ ಮಾಡಿಕೊಂಡು ಆ ಒಂದು ಪಿಂಪಲ್ ಬಂದು ಹೊಡಿಯುತ್ತೆ. ಸೊ ಈ ರೀತಿ ಯಾವುದೇ ಕಾರಣಕ್ಕೂ ನೀವು ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಓಕೆನಾ? ಐಸ್ ಕ್ಯೂಬಿಂದನೇ ಇದು ಮಾಡಬೇಕು. ಎರಡನೇದಾಗಿ ತುಳಸಿ. ನಿಮ್ಮ ಮನೇಲಿ ತುಳಸಿ ಇರುತ್ತೆ ಅಲ್ವಾ? ರಾತ್ರಿ ಹೊತ್ತು ಕಿತ್ತಕ್ಕೆ ಹೋಗಬೇಡಿ, ಬೆಳಗ್ಗೆ ಹೊತ್ತು ತುಳಸಿ ತೊಗೊಳ್ಳಿ. ತುಳಸಿ ಮತ್ತು ನಿಂಬೆ ಹಣ್ಣು ಬರುತ್ತೆ. ನಿಂಬೆ ಹಣ್ಣನ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಬಾರ್ದು. ನೀವು ತುಳಸಿ ತೊಗೊಂಡು ಒಂದು 8 ರಿಂದ 9 ಎಲೆ ತುಳಸಿ ತೊಗೊಳ್ಳಿ. ತೊಗೊಂಡ್ಬಿಟ್ಟು ಒಂದು 5 to 6 ಪಾಯಿಂಟ್ ಅಷ್ಟು, ಅಂದರೆ ನಿಂಬೆ ಹಣ್ಣು ಫುಲ್ಲು ನಿಂಬೆ ಹಣ್ಣು ಹಾಕೋಂಗಿಲ್ಲ ಅದಕ್ಕೆ, ಆಯಿತಾ? 5 ರಿಂದ 6 ಹನಿ ಹಾಕಿದ್ರು ಸಾಕು ನಿಂಬೆ ಹಣ್ಣು. ಅದನ್ನು ಹಾಕಿ ಚೆನ್ನಾಗಿ ಜಜ್ಜಿ ಅದನ್ನು ಕ್ಲೀನಾಗಿ ಪಿಂಪಲ್ ಮೇಲೆ ಇಟ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಓವರ್ ನೈಟ್ ಇಟ್ಕೊಳ್ಳೋಕೆ ಹೋಗಬೇಡಿ. ಒಂದು 15 to 20 ಮಿನಿಟ್ಸ್ ಇಟ್ಬಿಟ್ಟು ಅದನ್ನು ತೆಗಿಬೇಕಾಗತ್ತೆ. ಸೊ ಇದರಿಂದ ಕೂಡ ಪಿಂಪಲ್ ಹೊಡಿಯುತ್ತೆ. ಮತ್ತೆ ಇದನ್ನ ನೀವು ಡೈಲಿ ಮಾಡಂಗಿಲ್ಲ, ತಿಂಗಳಿಗೆ 3 ಸತಿ ಮಾಡಬೇಕಾಗತ್ತೆ. 3 ತಿಂಗಳಿಗೆ 6 ಟೈಮ್ ಟ್ವೈಸ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಡೈಲಿ ಮಾಡೋಕ್ಕೆ ಹೋಗಬೇಡಿ. ನಿಂಬೆಹಣ್ಣು ತುಂಬ ಸ್ಟ್ರಾಂಗ್ ಇರುತ್ತೆ ಮತ್ತು ಫೇಸೆಲ್ಲ ಪಿಂಪಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಂಬೆಹಣ್ಣು ನೀವು ಜಾಸ್ತಿನೂ ಹಾಕೋಬಾರ್ದು. ತುಳಸಿಯಿಂದನೂ ಕೂಡ ನಿಮಗೆ ಖಂಡಿತವಾಗ್ಲೂ ಕೂಡ ಹೋಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಮಲ್ಕೋಬೇಕಾದ್ರೆ ಬೆಡ್ಶೀಟ್ ಎಲ್ಲನೂ ಕೂಡ ಕ್ಲೀನಾಗಿದೆಯಾ ಅಂತ ನೋಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಫೇಸ್ ಎಲ್ಲ ಉಳ್ಳಾಡ್ಬಿಟ್ಟಿರ್ತೀರ ರಾತ್ರಿ ಎಲ್ಲ. ಸೊ ಹಂಗಾಗಿ ಬೆಡ್ಶೀಟ್ ತುಂಬ ಇಂಪಾರ್ಟೆಂಟು. ದಿಂಬು ಕೂಡ ತುಂಬ ಇಂಪಾರ್ಟೆಂಟು. ದಿಂಬು ಆಗಾಗ ನೀವು ಇಲ್ಲಿ ವಾಶ್ ಮಾಡ್ಕೊತಿರ್ಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಇಷ್ಟು ಫಾಲೋ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಪಿಂಪಲ್ ಬರಲ್ಲ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ. ಧನ್ಯವಾದ.